ರೈತರೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ರೈತರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದರು. ಅಲ್ಲದೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ರಾಹುಲ್ ಗಾಂಧಿ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜಗಳು ರಾರಾಜಿಸಿದ್ವು. ಕಾಂಗ್ರೆಸ್ ಯುವ ಕಾರ್ಯಕರ್ತರು ಪಕ್ಷದ ಧ್ವಜಗಳನ್ನು ಹಿಡಿದು ರಾಹುಲ್ ಗಾಂಧಿ ಪರ ಜಯಕಾರ ಹಾಕಿದ್ರು. ಹೀಗಾಗಿ ಮೈದೂರು ಕಾಂಗ್ರೆಸ್ಮಯವಾಗಿದೆ. 6 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನರು ನಿಂತು ರಾಹುಲ್ ಗಾಂಧಿ ಅವರನ್ನ ಕಣ್ತುಂಬಿಕೊಳ್ತಾ ಇದ್ದ ದೃಶ್ಯ ಕಂಡುಬಂತು. ಬನ್ನಿ, ರಾಹುಲ್ ಗಾಂಧಿ ರಾಜ್ಯ ಪ್ರವಾಸದ ಬಗ್ಗೆ ಮಾತನಾಡೋದಕ್ಕೆ ಕಿಸಾನ್ ಸೆಲ್ ಅಧ್ಯಕ್ಷ ಸಚಿನ್ ಯುವ ಮುಖಂಡ ಹಾವೇರಿಯಲ್ಲಿ ಪಾದಯಾತ್ರೆ ನಡೆಸಿದರು. ಗುಡುಗೂರಿನಿಂದ ಮೈದೂರಿನವರೆಗೆ 6 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಾಲ್ಗೊಂಡರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿಗೆ ಸಾಥ್ ನೀಡಿದ್ದಾರೆ. ಮಾರ್ಗ ಮಧ್ಯೆ ವಿದ್ಯಾರ್ಥಿಗಳು ರೈತರೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ರೈತರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ರಾಹುಲ್ ಗಾಂಧಿ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜಗಳು ರಾರಾಜಿಸಿದ್ವು. ಕಾಂಗ್ರೆಸ್ ಯುವ ಕಾರ್ಯಕರ್ತರು ಪಕ್ಷದ ಧ್ವಜಗಳನ್ನು ಹಿಡಿದು ರಾಹುಲ್ ಗಾಂಧಿ ಪರ ಜಯಕಾರ ಹಾಕಿದ್ರು. ಹೀಗಾಗಿ ಮೈದೂರು ಕಾಂಗ್ರೆಸ್ಮಯವಾಗಿದೆ. 6 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನರು ನಿಂತು ರಾಹುಲ್ ಗಾಂಧಿ ಅವರನ್ನ ಕಣ್ತುಂಬಿಕೊಳ್ತಾ ಇದ್ದ ದೃಶ್ಯ ಕಂಡುಬಂತು. ಬನ್ನಿ, ರಾಹುಲ್ ರಾಜ್ಯ ಪ್ರವಾಸದ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಕಿಸಾನ್ ಸೆಲ್ ಅಧ್ಯಕ್ಷ ಸಚಿನ್ ಈಗ ನಮ್ಮೊಂದಿಗಿದ್ದಾರೆ. ಸಚಿನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದಾರೆ. ರೈತರಿಗೆ ಸಾಂತ್ವನ ಹೇಳುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಹುಲ್ ರಾಜ್ಯ ಪ್ರವಾಸದಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ? ಬಹುತೇಕ ಮೇಡಮ್, ಇವತ್ತು ನಿನ್ನೆಯಿಂದ ರಾಹುಲ್ ಗಾಂಧಿ ಅವರು ರಾಜ್ಯದ ಪ್ರವಾಸವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ನಾವು ರೈತರ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಹಲವಾರು ವಿಚಾರಗಳನ್ನ ನಿನ್ನೆ ಮನವರಿಕೆ ಮಾಡಿಕೊಟ್ಟಿದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಈಗೇನು ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ರೈತರ ಬಡ್ಡಿಯನ್ನು ಏನು ಮನ್ನಾ ಮಾಡಿದ್ರು, ಆ ಬಡ್ಡಿ ಮನ್ನಾದಿಂದ ಬಹುತೇಕ ಸಮಸ್ಯೆಗಳು ರೈತರ ಬಗೆಹರಿಯಲ್ಲ. ಈಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಬಹುತೇಕ ರೈತರು ಅವರಿಗೆ ಗ್ರಾಮೀಣ ಬ್ಯಾಂಕಿನಲ್ಲಿ ಸುತ್ತಿಯಾಗಿರ್ತಕ್ಕಂಥ ಅವ್ರನ್ನ ಕೋರ್ಟಿಗೆ ಸಿವಿಲ್ ಸೂಟ್ ಹಾಕಿ ಅವರು ಆ ಬಡ್ಡಿಯನ್ನು ಕಟ್ಟಲಾಗಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಆ ರೈತರ ಮೇಲಿರ್ತಕ್ಕಂಥ ಎಲ್ಲ ಸಿವಿಲ್ ಸೂಟ್ ಅನ್ನು ತೆಗೆದು ಅವ್ರ ಬಡ್ಡಿಯನ್ನು ಮನ್ನಾ ಮಾಡಿದ್ರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ, ರೈತರು ಆತ್ಮಹತ್ಯೆ ತಡಿಬಹುದು ಅಂತ ಒಂದು ಮನವಿಯನ್ನು ಮಾಡಿಕೊಂಡಿದ್ದು. ಜೊತೆಗೆ ಎರಡನೇದು, ರಾಹುಲ್ ಗಾಂಧಿ ಅವರಿಗೆ ಏನು ಕೃಷಿ ಕಾರ್ಮಿಕರು ಈ ರಾಜ್ಯದಲ್ಲಿದ್ದಾರೆ, ಈ ಕೃಷಿ ಕಾರ್ಮಿಕರು ಸಾಕಷ್ಟು ಜನ ಈ ರಾಜ್ಯದ ನಿಜವಾದ ರೈತರು, ಅವರು ಹೊಲವನ್ನು ಹೂಡಿ ಬಿತ್ತನೆಯನ್ನು ಮಾಡಿ ಈ ರಾಜ್ಯಕ್ಕೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಅಂತವರು ಸತ್ತಾಗ ಕಾನೂನಲ್ಲಿ ಅವರಿಗೆ ಪರಿಹಾರ 2 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ. ಆದ್ರಿಂದ ಕೃಷಿ ಕಾರ್ಮಿಕರಿಗೆ ಪರಿಹಾರನ ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ರೆ ಹಿನ್ನಡೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ನೀಡಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಇದೆ. ಅದೆಲ್ಲ ನಮ್ಮ ಮಾಹಿತಿ ಬಂದಿದೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇಲ್ಲಿ ಕೃಷಿಗಾರರ ಆ ಬಡ್ಡಿಯನ್ನ ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಹಾಗೂ ಕೃಷಿ ಕಾರ್ಮಿಕರಿಗೆ ಏನು ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರಿಗೂ ಸಹ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥ ಬಹುತೇಕ ವ್ಯವಸ್ಥೆಗಳು ಗಮನಕ್ಕೆ ಬರ್ತದೆ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಮೇಡಮ್.
ಹಲೋ 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 ಸರ್, ನಿಮ್ಮ ಬೇಡಿಕೆಗಳು ಈಡೇರದೆ ಹೋದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ತರ ಇರುತ್ತೆ ಅನ್ನೋದು? ಮೇಡಮ್ ವಾಯ್ಸ್ ಕ್ಲಿಯರ್ ಇಲ್ಲ. ಸರ್, ನಿಮ್ಮ ಮನವಿಗಳಿಗೆ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸದೇ ಹೋದಲ್ಲಿ ನೀವು ಮುಂದೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತೀರಾ ಅಂತ? ಬಹುತೇಕ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸುತ್ತೆ. ಇವತ್ತು ಮುಖ್ಯಮಂತ್ರಿಗಳನ್ನ ಕತಾಯ ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡತಕ್ಕಂತ ಎಲ್ಲ ಸಾಧ್ಯತೆಗಳಿವೆ. ಇವತ್ತು 100% ಸುಸ್ತಿದಾರ ಬಡ್ಡಿಯನ್ನು ಮನ್ನಾ ಮಾಡ್ತಕ್ಕಂಥ ಘೋಷಣೆ ಈ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸೂಚನೆ ಮೇರೆಗೆ ಮಾಡ್ತಾರೆ ಅಂತ ನಮ್ಗೆ ಆಶ್ವಾಸನೆ ಇದೆ.